ಸಾಮಾನ್ಯವಾಗಿ ಫ್ರೀಜರ್ನ ಸುತ್ತ ಅರ್ಧ ಇಂಚಿಗಿಂತ ದಪ್ಪದ ಮಂಜುಗಡ್ಡೆ ಕಟ್ಟಿಕೊಂಡಿದೆ. ಆದರೆ ಅದನ್ನು ಡಿಫ್ರಾಸ್ಟ್ ಮಾಡಿಕೊಳ್ಳಲು ಸಮಯ ಬಂದಿದೆ ಎಂದು ತಿಳಿದುಕೊಳ್ಳಬಹುದು. ಪವರ್ ಕಟ್ ಇರೋ ಸಮಯದಲ್ಲಿ ಡಿಫ್ರಾಸ್ಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದರೆ ಪವರ್ ಹೋಗಿರುವಾಗ ಮಂಜುಗಡ್ಡೆ ಎಲ್ಲ ಕರಗಿ ನೀರಾಗಿ ಫ್ರೀಜರ್ನ ಕೆಳಗಿರುವ ಟ್ರೇಯಲ್ಲಿ ತುಂಬಿಕೊಳ್ಳುತ್ತದೆ. ಇದನ್ನು ಹೊರಚೆಲ್ಲಿ ತಿರುಗಿ ಪವರ್ ಬರುವ ಹೊತ್ತಿಗೆ ಫ್ರೀಜರನ್ನು ಸರಿಯಾಗಿ ಒರೆಸಿ ಚಕ್ಕಟ ಮಾಡಿ ಇರಿಸಿದರಾಯಿತು. ಡಿಫ್ರಾಸ್ಟ್ ಮಾಡಲು ರೆಫ್ರಿಜರೇಟರನ್ನು ಮೊದಲು ಆಫ್ ಮಾಡಿಕೊಳ್ಳಬೇಕು ಮತ್ತು ಅದರ ತಂತಿಯನ್ನು ಸಾಕೆಟ್ಟಿನಿಂದ ಬೇರ್ಪಡಿಸಬೇಕು. ಆಮೇಲೆ ಅದರಲ್ಲಿರುವ ವಸ್ತುಗಳನ್ನೆಲ್ಲ ಹೊರತೆಗೆದು ರೆಫ್ರಿಜರೇಟರ್ನ ಬಾಗಿಲು ಸ್ವಲ್ಪ ತೆರೆದಿರುವಂತೆ ಒಂದು ದಪ್ಪವಾದ ಟವೆಲನ್ನು ಮಡಚಿ ಬಾಗಿಲಿಗೆ ಅಡ್ಡವಾಗಿ ಇರಿಸಬೇಕು. ಬೇಗನೆ ಡಿಫ್ರಾಸ್ಟ್ ಆಗಬೇಕಿದ್ದರೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ತುಂಬಿಸಿ ಅದರೊಳಗೆ ಇರಿಸಬಹುದು. ಫ್ರೀಜರ್ನ ಸುತ್ತ ಇರುವ ಮಂಜುಗಡ್ಡೆಯನ್ನು ಕೈಯಿಂದ ಎಳೆದು ತೆಗೆಯಲು ಇಲ್ಲವೇ ಚೂರಿಯಿಂದ ಇಲ್ಲವೇ ಸೌಟಿನ ಹಿಡಿಯಿಂದ ಒತ್ತಿ ತೆಗೆಯಲು ಹೋಗಬೇಡಿರಿ. ಯಾಕೆಂದರೆ ಹಾಗೆ ಮಾಡುವಾಗ ಅನಿಲದ ನಳಿಕೆಗಳು ಬಗ್ಗಿ ಹೋಗಿ ಅಂತಹ ಜಾಗದಲ್ಲಿ ಆಮೇಲೆ ತುಕ್ಕು ಹಿಡಿದು ತೂತಾಗಬಲ್ಲದು. ನಳಿಕೆ ತೂತಾದರೆ ಅನಿಲವೆಲ್ಲ ಹೊರ ಹೋಗಿ ರೆಫ್ರಿಜರೇಟರ್ ತನ್ನ ಕೆಲಸವನ್ನು ಮಾಡದಂತಾದೀತು. ಡಿಫ್ರಾಸ್ಟ್ ಮಾಡುವಾಗಲೇ ರೆಫ್ರಿಜರೇಟರ್ನ ಒಳಭಾಗವನ್ನು ಚಕ್ಕೋಟಗೊಳಿಸುವ ಕೆಲಸವನ್ನು ಮಾಡುವುದು ಒಳ್ಳೆಯದು. ಒಂದೇ ದಿವಸ ಪೂರ್ತಿ ಫ್ರಿಜ್ಜನ್ನು ತೊಳೆಯಲು ಸಮಯವಿಲ್ಲದಿದ್ದರೆ ಒಂದು ದಿವಸ ಅದರ ಹೊರಭಾಗವನ್ನು ಚಕ್ಕಟ ಮಾಡಿರಿ ಮತ್ತು ಮಾರನೇ ದಿವಸ ಡಿಫ್ರಾಸ್ಟ್ ಮಾಡಿ ಅದರ ಒಳಭಾಗ, ಶೆಲ್ಫು ಮೊದಲಾದವುಗಳನ್ನು ಚಕ್ಕಟ ಮಾಡಿರಿ. ಹೀಗೆ ಒಳಭಾಗವನ್ನು ಚಕ್ಕಟ ಮಾಡಿದ ಮೇಲೆ ಫ್ರಿಜ್ಜನ್ನು ಆನ್ ಮಾಡುವ ಮೊದಲು ಒಣಬಟ್ಟೆಯಿಂದ ಎಲ್ಲ ಭಾಗವನ್ನು ಒರೆಸಿ ಅದರೊಳಗೆ ನೀರಿನ ತೇವ ಸ್ವಲ್ಪವೂ ಉಳಿಯದಂತೆ ಮಾಡಬೇಕು. ಒಳಭಾಗವನ್ನು ಚಕ್ಕಟಗೊಳಿಸುವಾಗ ನೀರಿಗೆ ಸ್ವಲ್ಪ ವಿನೆಗರ್ ಸೇರಿಸಿದರಾದರೆ ಅದರ ಬಾಗಿಲಿನ ಸಂದುಗಳಲ್ಲಿ ಜಿರಳೆಯಂತಹ ಚಿಕ್ಕ ಜಂತುಗಳು ಸೇರಿಕೊಳ್ಳುವುದನ್ನು ತಪ್ಪಿಸಬಹುದು. ಫ್ರಿಜ್ಜಿನೊಳಗಿರುವ ಗಾಜಿನ ಶೆಲ್ಫನ್ನು ತೊಳೆಯಲು ಬಿಸಿ ನೀರನ್ನು ಬಳಸಬೇಡಿರಿ. ಬಿಸಿನೀರು ಹಾಕಿದಾಗ ಅದು ಒಡೆದು ಹೋಗಬಹುದು. ಫ್ರೀಜರ್ನೊಳಗಿರುವ ಐಸ್ ಟ್ರೇಯನ್ನು ಬಿಸಿನೀರಿನಿಂದ ತೊಳೆಯುವುದು ಅಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ಹೆಚ್ಚು ಬಿಸಿ ಇರುವ ನೀರಿನಲ್ಲಿ ಐಸ್ ಟ್ರೇಯ ಹೊರಮೈಗೆ ಹಚ್ಚಿರುವ ಲೇಪ ಕರಗಿ ಹೋಗಿ ಅದು ಫ್ರೀಜರ್ನ ತಳಕ್ಕೆ ಗಟ್ಟಿಯಾಗಿ ಅಂಟಿಕೊಳ್ಳುವಂತಾದೀತು. ಐಸ್ ಟ್ರೇ ತೊಳೆಯಲು ಡಿಟರ್ಜೆಂಟ್ ಬದಲು ಸೋಪನ್ನೇ ಬಳಸಿಕೊಳ್ಳುವುದು ಒಳ್ಳೆಯದು. ರೆಫ್ರಿಜರೇಟರ್ನ ಬಾಗಿಲಿನ ಸುತ್ತ ಇರುವ ರಬ್ಬರಿಗೆ ಅದನ್ನು ತೊಳೆದಾದ ಬಳಿಕ ಸ್ವಲ್ಪ ಟಾಲ್ಕಮ್ ಪೌಡರ್ ಹಚ್ಚಿದರಾದರೆ ಅದು ಬೇಗನೆ ಕಪ್ಪಾಗುವುದಿಲ್ಲ ಮತ್ತು ಅದರಲ್ಲಿ ಬಿರುಕು ಬೀಳುವುದಿಲ್ಲ. ರೆಫ್ರಿಜರೇಟರ್ನ ಒಳಗೆ ಹೆಚ್ಚು ತಣ್ಣಗಿರುವ ಭಾಗವೆಂದರೆ ಫ್ರೀಜರ್. ತಣ್ಣಗಿರುವ ಗಾಳಿ ಇಲ್ಲಿಂದ ರೆಫ್ರಿಜರೇಟರ್ನ ತಳದವರೆಗೆ ಹರಿಯುತ್ತದೆ ಮತ್ತು ತಳದಲ್ಲಿರುವ ಬಿಸಿಗಾಳಿ ಬಾಗಿಲಿನ ಪಕ್ಕದಿಂದ ಮೇಲಕ್ಕೆ ಏರಿ ಅಲ್ಲಿ ಫ್ರೀಜರ್ನ ಹತ್ತಿರ ತಣ್ಣಗಾಗುತ್ತದೆ. ರೆಫ್ರಿಜರೇಟರ್ ಒಳಗಿನ ವಸ್ತುಗಳನ್ನಿರಿಸುವಾಗ ಅದರಲ್ಲಿ ಈ ರೀತಿ ನಡೆಯುವ ಗಾಳಿ ಸಂಚಾರಕ್ಕೆ ತಡೆಬಾರದಂತೆ ನೋಡಿಕೊಳ್ಳಬೇಕು. ಶೆಲ್ಫ್ಗಳಲ್ಲಿ ಒತ್ತೊತ್ತಾಗಿ ಹೆಚ್ಚು ವಸ್ತುಗಳನ್ನು ತುಂಬಿಸಿದರಾದರೆ ತಣ್ಣಗಿನ ಗಾಳಿ ಕೆಳಗಿನವರೆಗೆ ಇಳಿಯಲು ಕಷ್ಟವಾದೀತು ಮತ್ತು ಕೆಳಗಿನ ಶೆಲ್ಫ್ಗಳಲ್ಲಿರುವ ವಸ್ತುಗಳು ಬೇಗನೆ ಕೆಟ್ಟು ಹೋದವು. ತಳ ಚಪ್ಪಟೆಯಾಗಿರುವ ಮತ್ತು ಬಾಯಿ ಅಗಲವಾಗಿರುವ ಪಾತ್ರೆಗಳನ್ನು ಕೆಳಗಿನ ಶೆಲ್ಫ್ನಲ್ಲಿ ಇರಿಸುವುದು ಒಳ್ಳೆಯದು. ಇದಲ್ಲದೆ ರೆಫ್ರಿಜರೇಟರ್ ಒಳಗೆ ಇರಿಸಬೇಕೆಂದಿರುವ ವಸ್ತುಗಳನ್ನೆಲ್ಲ ಒಂದೇ ಬಾರಿಗೆ ಅದರೊಳಗೆ ತುಂಬುವ ಬದಲು ಸ್ವಲ್ಪ ಸ್ವಲ್ಪವಾಗಿ 3-4 ಬಾರಿ, ಎಂದರೆ ಮೊದಲು ಇರಿಸಿದ ವಸ್ತು ತಣ್ಣಗಾದ ಮೇಲೆ ಬೇರೆ ವಸ್ತುಗಳನ್ನು ಸೇರಿಸಿದರಾದರೆ ರೆಫ್ರಿಜರೇಟರ್ನ ಕೆಲಸ ಹಗುರವಾಗಿ ಅದು ಹೆಚ್ಚು ಸಮಯ ಬಾಳಿಕೆ ಬರುವಂತಾದೀತು. ಬೇಯಿಸಿರುವ ತಿನಿಸಿನ ವಸ್ತುಗಳನ್ನು ಆದಷ್ಟು ಮಟ್ಟಿಗೆ ಮೇಲಿನ ಶೆಲ್ಫ್ನಲ್ಲಿ ಇರಿಸಿರಿ. ಹೀಗೆ ಮಾಡಿದಲ್ಲಿ ಕೆಳಗೆ ಹರಿಯುವ ಗಾಳಿಯ ಮೂಲಕ ಬೇಯಿಸದ ವಸ್ತುಗಳಲ್ಲಿರೋದು ಸೂಕ್ಷ್ಮಾಣುಗಳು ಬೇಯಿಸಿದ ವಸ್ತುಗಳಿಗೆ ಬಂದು ಸೇರದ ಹಾಗೆ ಆಗುತ್ತದೆ. ಫ್ರೀಜರ್ನ ಕೆಳಗೆ ಇರುವ ಶೆಲ್ಫುಗಳು ಉಳಿದ ಶೆಲ್ಫುಗಳಿಗಿಂತ ಹೆಚ್ಚು ತಣ್ಣಗಿರುತ್ತವೆ ಮತ್ತು ಬಾಗಿಲಿನ ಒಳಪಕ್ಕದಲ್ಲಿರುವ ಬಾಟಲಿಗಳು, ಬೆಣ್ಣೆ ಮೊದಲಾದವನ್ನು ಇರಿಸುವ ಜಾಗ ರೆಫ್ರಿಜರೇಟರ್ನಲ್ಲೇ ತುಂಬ ಕಡಿಮೆ ತಣ್ಣಗಿರುತ್ತದೆ. ತಿನಿಸುಗಳನ್ನು ಅದರೊಳಗಿರಿಸುವಾಗ ಈ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಒಳ್ಳೆಯದು. ಸಾವಧಾನವಾಗಿ ಬಳಸುವ ವಸ್ತುಗಳನ್ನು ಮೇಲ್ಭಾಗದ ಶೆಲ್ಫಿನಲ್ಲೂ ಮತ್ತು ಕೂಡಲೇ ಬಳಸುವ ವಸ್ತುಗಳನ್ನು ಕೆಳಗಿನವುಗಳಲ್ಲಿ ಇರಿಸಬಹುದು. ಬೇಯಿಸಬೇಕಾಗಿರುವ ವಸ್ತುಗಳನ್ನು ರೆಫ್ರಿಜರೇಟರಿಂದ ಅರ್ಧ ಗಂಟೆ ಮೊದಲೇ ಹೊರಗೆ ತೆಗೆದಿರಿಸಿದರಾದರೆ ಅವನ್ನು ಬೇಯಿಸಲು ಹೆಚ್ಚು
ಗ್ಯಾಸ್ ವೆಚ್ಚವಾಗಲಾರದು. ರೆಫ್ರಿಜರೇಟರ್ನಿಂದ ಹೊರತೆಗೆದ ಒಡನೆಯೇ ಅದನ್ನು ಒಲೆಯ ಮೇಲೆ ಇರಿಸಬೇಡಿರಿ. ಹಾಲು, ಮಜ್ಜಿಗೆ, ಸಾಂಬಾರು ಮೊದಲಾದವುಗಳನ್ನು ರೆಫ್ರಿಜರೇಟರ್ನೊಳಗೆ ಇಂಚಿ ಇರಿಸುವುದು ಒಳ್ಳೆಯದು. ಇಲ್ಲವಾದರೆ ಅವುಗಳಿಂದ ಹೊರಬರುವ ತೇವ ಉಳಿದ ವಸ್ತುಗಳನ್ನು ಕೆಡಿಸುತ್ತದೆ ಮತ್ತು ರೆಫ್ರಿಜರೇಟರ್ನ ಕೆಲಸವು ಹೆಚ್ಚುವಂತೆ ಮಾಡಿ ಅದನ್ನು ಕೆಡಿಸುತ್ತದೆ. ಪಾತ್ರೆಗಳು, ಹಾಲಿನ ಪ್ಲಾಸ್ಟಿಕ್ ಚೀಲ, ಬಾಟಲಿ ಮೊದಲಾದವುಗಳನ್ನು ರೆಫ್ರಿಜರೇಟರ್ನೊಳಗೆ ಇರಿಸುವ ಮೊದಲು ಅವುಗಳ ಹೊರಮೈಯನ್ನು ಚೆನ್ನಾಗಿ ಒರೆಸಿಕೊಳ್ಳಿರಿ. ಒದ್ದೆಯಾಗಿರುವ ತರಕಾರಿಗಳನ್ನು ಒಂದು ಒಣಬಟ್ಟೆಯಲ್ಲಿ ಒರೆಸಿ ಇರಿಸಿರಿ. ಇಲ್ಲವಾದರೆ ಅವುಗಳಿಂದಾಗಿ ರೆಫ್ರಿಜರೇಟರ್ನೊಳಗೆ ಅನಾವಶ್ಯಕವಾಗಿ ತೇವ ತುಂಬಿಕೊಳ್ಳುತ್ತದೆ. ಇದಲ್ಲದೆ ಹೀಗೆ ಒರೆಸಿರುವ ತರಕಾರಿಗಳನ್ನು ಬೇರೆ ಬೇರೆ ಚೀಲಗಳಲ್ಲಿ ತುಂಬಿಸಿ ಇರಿಸಿದರಾದರೆ ಅವು ಹೆಚ್ಚು ಸಮಯ ಹಸಿಯಾಗಿರುತ್ತವೆ. ನಿಂಬೆಹಣ್ಣನ್ನು ಹಾಗೆಯೇ ಇರಿಸುವ ಬದಲು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಇರಿಸಿದರಾದರೆ ಅದು ಹೆಚ್ಚು ದಿವಸ ಹಸಿಯಾಗಿರುತ್ತದೆ. ಆದರೆ ಆಲೂಗಡ್ಡೆ, ಕ್ಯಾರೆಟ್ ಮೊದಲಾದ ಗಡ್ಡೆ ತರಕಾರಿಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿಸಿ ಇರಿಸುವುದಾದರೆ ಅವುಗಳೊಳಗೆ ಗಾಳಿ ಸಂಚಾರವಾಗುವಂತೆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಕೆಲವು ತೂತುಗಳನ್ನು ಮಾಡುವುದು ಒಳ್ಳೆಯದು. ಇಲ್ಲವಾದರೆ ಅವು ಕೊಳೆತು ಹೋಗುತ್ತವೆ. ಅನ್ನವನ್ನು ಬಿಗಿ ಮುಚ್ಚಲಿರುವ ಪಾತ್ರೆಯಲ್ಲಿ ಹಾಕಿ ಇರಿಸಿದರಾದರೆ ಅನ್ನ ಗಟ್ಟಿಯಾಗುವುದಿಲ್ಲ. ಬಿಸಿಯಾಗಿರುವ ತಿನಿಸುಗಳನ್ನು ರೆಫ್ರಿಜರೇಟರ್ನೊಳಗಿರಿಸಿದರೆ ಅವು ಬೇಗನೆ ತಣ್ಣಗಾಗುವುದೆಂಬ ಅನಿಸಿಕೆ ಕೆಲವರಲ್ಲಿದೆ. ಆದರೆ ಅದು ನಿಜಕ್ಕೂ ತಪ್ಪು ಕಲ್ಪನೆ. ಯಾಕೆಂದರೆ ಅಂತಹ ತಿನಿಸುಗಳಿಂದ ಹೊರಬರುವ ಆವಿ ರೆಫ್ರಿಜರೇಟರ್ನೊಳಗೆ ತುಂಬಿಕೊಂಡು ಅದರೊಳಗೆ ಸರಿಯಾಗಿ ಗಾಳಿ ಸಂಚಾರವಾಗದಂತೆ ಮಾಡುತ್ತದೆ ಮತ್ತು ಇದರಿಂದಾಗಿ ವಸ್ತುಗಳು ತಣ್ಣಗೆ ಮಾಡುವ ಶಕ್ತಿಯೇ ರೆಫ್ರಿಜರೇಟರ್ನೊಳಗೆ ಇಲ್ಲವಾಗುತ್ತದೆ. ಇದಲ್ಲದೆ ರೆಫ್ರಿಜರೇಟರ್ನಲ್ಲಿರುವ ಬೇರೆ ವಸ್ತುಗಳು ಈ ಆವಿಯಿಂದ ಬಿಸಿಯಾಗಿ ಕೆಟ್ಟು ಹೋಗಲು ತೊಡಗುತ್ತವೆ. ಹಾಗಾಗಿ ಬಿಸಿಯಾಗಿರುವ ತಿನಿಸುಗಳನ್ನು ಹೊರಗೇನೆ ತಣ್ಣಗಾಗಲು ಬಿಟ್ಟು ಆಮೇಲೆ ಅವನ್ನು ರೆಫ್ರಿಜರೇಟರ್ನೊಳಗೆ ಇರಿಸುವುದು ಒಳ್ಳೆಯದು. ರೆಫ್ರಿಜರೇಟರ್ನೊಳಗೆ ವಸ್ತುಗಳನ್ನು ಹೆಚ್ಚು ಆಳವಿರುವ ಪಾತ್ರೆಯಲ್ಲಿ ತುಂಬಿಸಿ ಇರಿಸಿದರಾದರೆ ಅದರ ತಳದವರೆಗೂ ತಂಪು ಮುಟ್ಟಲು ಹೆಚ್ಚು ಸಮಯ ತಗಲಬಹುದು. ಹಾಗಾಗಿ ಅಂತಹ ವಸ್ತು ತಣ್ಣಗಾಗುವ ಮೊದಲೇನೆ ಕೆಟ್ಟು ಹೋಗಬಲ್ಲದು. ಹಾಗಾಗಿ ಹೆಚ್ಚು ಆಳವಿರುವ ಪಾತ್ರೆಗಳನ್ನು ರೆಫ್ರಿಜರೇಟರ್ನೊಳಗೆ ಇರಿಸದಿರುವುದು ಒಳ್ಳೆಯದು. ಇದಲ್ಲದೆ ದೊಡ್ಡ ಪಾತ್ರೆಗಳನ್ನು ಇರಿಸಿದಲ್ಲಿ ರೆಫ್ರಿಜರೇಟರ್ನೊಳಗೆ ಸರಿಯಾಗಿ ಗಾಳಿ ಸಂಚಾರವಾಗದಂತೆಯೂ ಆಗುತ್ತದೆ. ರೆಫ್ರಿಜರೇಟರ್ನ ಬಾಗಿಲಿನ ಒಳಭಾಗದಲ್ಲಿರುವ ಜಾಗದಲ್ಲಿ ಹೆಚ್ಚು ತೂಕವಿರುವ ಬಾಟಲಿಗಳನ್ನು ಇರಿಸಬಾರದು. ಇದರಿಂದ ಬಾಗಿಲು ಕಿತ್ತು ಹೋಗಬಲ್ಲದು. ಐಸ್ ಟ್ರೇಯನ್ನು ಫ್ರೀಜರ್ನೊಳಗೆ ಇರಿಸುವಾಗ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ನೀರಿರಬಾರದು. ಇಲ್ಲವಾದರೆ ನೀರು ಗಟ್ಟಿಯಾಗುವಾಗ ಉಬ್ಬಿ ಹೊರಚೆಲ್ಲೀತು. ಅಲ್ಲದೆ ಟ್ರೇಯ ಅಡಿಭಾಗ ಅದನ್ನು ಫ್ರೀಜರ್ನೊಳಗಿರಿಸುವಾಗ ಒದ್ದೆಯಾಗಿರಬಾರದು. ಯಾಕೆಂದರೆ ಟ್ರೇ ತಣ್ಣಗಾಗುವಾಗ ಆ ನೀರು ಮಂಜುಗಡ್ಡೆಯಾಗಿ ಫ್ರೀಜರ್ ತಳಕ್ಕೆ ಅಂಟಿಕೊಂಡು ಆಮೇಲೆ ಟ್ರೇಯನ್ನು ಹೊರಗೆ ತೆಗೆಯಲು ಕಷ್ಟವಾದೀತು. ಹಾಗಾಗಿ ಫ್ರೀಜರ್ನ ಒಳಗಿರಿಸುವ ಮೊದಲು ಐಸ್ ಟ್ರೇಯ ಮತ್ತು ಬೇರೆ ಪಾತ್ರೆಗಳ ಅಡಿಭಾಗವನ್ನೊಮ್ಮೆ ಚೆನ್ನಾಗಿ ಒರೆಸಿಕೊಳ್ಳುವುದು ಒಳ್ಳೆಯದು. ಫ್ರೀಜರ್ನಲ್ಲಿ 2 ಪದರವಾಗಿ ವ್ಯಾಕ್ಸ್ ಪೇಪರನ್ನು ಇರಿಸಿ ಅದರ ಮೇಲೆ ಐಸ್ ಟ್ರೇ ಇಲ್ಲವೇ ಹಾಲಿನ ಪ್ಯಾಕೆಟ್ಗಳನ್ನು ಇರಿಸಿದಲ್ಲಿ ಅವನ್ನು ಆಮೇಲೆ ಹೊರತೆಗೆಯಲು ಕಷ್ಟವಾಗುವುದಿಲ್ಲ. ಐಸ್ ಕ್ಯೂಬ್ಗಳು ಬೇಗನೆ ತಯಾರಾಗಬೇಕೆಂದಿದ್ದರೆ ಟ್ರೇಯಲ್ಲಿ ಉಳಿದಿರುವ ಐಸ್ ಕ್ಯೂಬನ್ನು ಹೊರಗೆ ಎಸೆಯದೆ ಅದರ ಮೇಲೇ ಸಾಕಷ್ಟು ನೀರು ಹಾಕಿ ಅದನ್ನು ಫ್ರೀಜರ್ನೊಳಗೆ ಇರಿಸಿರಿ. ಆಗ ಆ ನೀರು ಬೇಗನೆ ತಣ್ಣಗಾಗಿ ಕಡಿಮೆ ಸಮಯದಲ್ಲಿ ಐಸ್ ಕ್ಯೂಬ್ಗಳು ತಯಾರಾಗುತ್ತವೆ. ಐಸ್ ಟ್ರೇಯನ್ನು ಫ್ರೀಜರ್ನಿಂದ ಹೊರತೆಗೆದ ಮೇಲೆ ಅದರಲ್ಲಿರುವ ಐಸಿನ ತುಂಡುಗಳನ್ನು ಬೇರ್ಪಡಿಸಲು ಸುಲಭವಾದ ಉಪಾಯವೇನೆಂದರೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರನ್ನಿಟ್ಟು ಅದರ ಮೇಲೆ ಐಸ್ ಟ್ರೇಯನ್ನಿರಿಸಿರಿ. ಆಗ ಐಸ್ ತುಂಡುಗಳು ತನ್ನಿಂದ ತಾನೇ ಮೇಲೆ ಬರುತ್ತವೆ. ಇನ್ನೊಂದು ಉಪಾಯವೇನೆಂದರೆ ಐಸ್ ಟ್ರೇಯನ್ನು ನಲ್ಲಿಯ ನೀರಿನ ಕೆಳಗೆ 1 ನಿಮಿಷ ಹಿಡಿದು ಆಮೇಲೆ ಐಸ್ ತುಂಡುಗಳನ್ನು ಬೇರ್ಪಡಿಸಬಹುದು. ರೆಫ್ರಿಜರೇಟರ್ನೊಳಗೆ ಸುತ್ತಾಡುವ ಗಾಳಿಯ ಬಿಸಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಫ್ರೀಜರ್ನ ಹೊರಗಡೆ ಒಂದು ಗುಂಡಿ ಇರುತ್ತದೆ. ಇದರ ನಂಬರನ್ನು ಆಗಾಗ ಬದಲಾಯಿಸುತ್ತಿರಬಾರದು. ಸೆಕೆಗಾಲದಲ್ಲಿ ಇದನ್ನು ಹೆಚ್ಚು ಅಂಕೆಗೆ ಅಳವಡಿಸಬೇಕು ಮತ್ತು ಚಳಿಗಾಲದಲ್ಲಿ ಕಡಿಮೆ ಅಂಕೆಗೆ ಅಳವಡಿಸಬೇಕು. ಐಸ್ ಕ್ರೀಮ್ ಇಲ್ಲವೇ ಐಸ್ ಕ್ಯೂಬ್ ಬೇಗನೆ ಆಗಬೇಕೆಂದಿದ್ದರೆ ಗುಂಡಿಯನ್ನು ಹೆಚ್ಚಿನ ಅಂಕೆಗೆ ತಿರುಗಿಸಿಕೊಳ್ಳಬೇಕು.
ಪವರ್ ಕಟ್ ಇರೋ ಸಮಯದಲ್ಲಿ ಇದನ್ನು ಹೆಚ್ಚಿನ ಅಂಕಿಗೆ ತಿರುಗಿಸಿ ಇಟ್ಟಿರಾದರೆ ಕರೆಂಟ್ ಇಲ್ಲವಾದರೂ ರೆಫ್ರಿಜರೇಟರ್ ಹೆಚ್ಚು ಹೊತ್ತು ತಣ್ಣಗಾಗಿ ಉಳಿಯುತ್ತದೆ.